ವಿದ್ಯುತ್ ಖಾಸಗೀಕರಣದ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಹಿನ್ನಡೆ ಹೆಜ್ಜೆ ಇಟ್ಟಿದ್ದು ಪ್ರಸ್ತಾವಿತ ಕಾಯ್ದೆಯನ್ನು ವಾಪಸ್ ಪಡೆದಿದೆ. ಈ ನಿರ್ಧಾರವನ್ನು ರಾಜ್ಯ ರೈತರು ಮತ್ತು ವಿವಿಧ ಸಂಘಟನೆಗಳು ಸ್ವಾಗತಿಸಿವೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಾಮೂಹಿಕ ನಾಯಕತ್ವದ ರೈತ ಸಂಘದ ಅಧ್ಯಕ್ಷ ಕೆ.ಟಿ. ಗಂಗಾಧರ್ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕದ ರಾಜ್ಯದ ಎಲ್ಲ ರೈತ ಬಾಂಧವರಲ್ಲಿ ಮನವಿ, ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆಗಳು ಕೂಡಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ವಿತರಣೆಯನ್ನು ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ಮಾಡಿದ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ. ಕರ್ನಾಟಕ ಸರ್ಕಾರ KERC ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಮುಂದೆ ಅರ್ಜಿಯನ್ನು ತಂದಿದ್ದ ಟಾಟಾ ಕಂಪನಿಯವರು ವಿದ್ಯುತ್ ಶಕ್ತಿ ವಿತರಣಾ ವ್ಯವಸ್ಥೆಗೆ ಖಾಸಗೀಕರಣಗೊಳಿಸಲು ನೀಡಿದ್ದ ಅರ್ಜಿಯನ್ನು ಟಾಟಾ ಕಂಪನಿಯವರು ಅಧಿಕೃತವಾಗಿ KERCಯಿಂದ ವಾಪಸ್ ಪಡೆದು ಅವರ ಗುತ್ತಿಗೆ ಕರಾರ ಮುರಿದು ಬಿದ್ದಿದೆ. ಸರ್ಕಾರ ಸ್ವ ಇಚ್ಛೆಯಿಂದ ಸರ್ಕಾರದ ಘೋಷಣೆಯಿಂದ ಇವತ್ತು ಸರ್ಕಾರ ತನ್ನ ನಿಲುವನ್ನು ವಿದ್ಯುತ್ ಶಕ್ತಿ ಖಾಸಗೀಕರಣಗೊಳಿಸಬಾರ್ದು ಎಂದು ಕರ್ನಾಟಕ ಸರ್ಕಾರ ತಗೊಂಡು KERC ತನ್ನ ನೀಡಿದ್ದ ಅರ್ಜಿಯನ್ನು ಟಾಟಾ ಕಂಪನಿಯವರು ವಾಪಸ್ ಪಡೆದ ಮೇರೆಗೆ ಈ ದಿನ ಖಾಸಗೀಕರಣದ ಸುದ್ದಿ ಮುಕ್ತಾಯ ಆಗಿದೆ. ಇದು ರಾಜ್ಯದ ರೈತ ಹೋರಾಟಕ್ಕೆ ಎಲ್ಲ ಸಂಘಟನೆಗಳಿಗೂ ಸಿಕ್ಕ ಜಯ ಆಗಿದೆ. ಹಾಗೆಯೇ ವಿದ್ಯುತ್ ಶಕ್ತಿ ಕಾರ್ಮಿಕ ಮತ್ತು ಅಧಿಕಾರಿಗಳ ಒಕ್ಕೂಟ ರೈತರ ಜೊತೆ ಸೇರಿ ಮಾಡಿದ ಹೋರಾಟಕ್ಕೆ ಅವರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತಾ, ಹೋರಾಟದಿಂದ ಸರ್ಕಾರ ತನ್ನ ನಿಲುವನ್ನು ಹಿಂದಕ್ಕೆ ಪಡೆದಿದ್ದರಿಂದ ಸರ್ಕಾರಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ರೈತರಿಗೆ ತಮ್ಮ ಹೋರಾಟದಿಂದ ಆಗುವ ಹೋರಾಟದ ಒಕ್ಕೂಟದ ಬಲ ಎಷ್ಟಿದೆ, ಹೇಗೆ ಸಾಧ್ಯ ಇದೆ ಅನ್ನೋದು ಈ ಮೂಲಕ ಅರ್ಥ ಆಗಿದೆ. ಇದೇ ರೀತಿ ರೈತರ ಹೋರಾಟಗಳಿಗೆ ಎಲ್ಲ ಸಂಘಟನೆಗಳು ಸ್ಪಂದಿಸಿದ್ರಿಂದ ಅವರೆಲ್ಲರಿಗೂ ನಮ್ಮ ವೈಯಕ್ತಿಕವಾದ ಧನ್ಯವಾದಗಳನ್ನು ಹೇಳ್ತಾ, ಖಾಸಗೀಕರಣದ ಅಭಿಪ್ರಾಯ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಿದ್ರಿಂದ ಸರ್ಕಾರಕ್ಕೂ ಧನ್ಯವಾದ ಅರ್ಪಿಸುತ್ತೇವೆ. ನಮಸ್ಕಾರ, ಧನ್ಯವಾದ. ರೈತ ಸಂಘದ ನಿರಂತರ ಹೋರಾಟ, ರಾಜ್ಯವ್ಯಾಪಿ ಪ್ರತಿಭಟನೆಗಳು ಹಾಗೂ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸಹಕಾರದ ಫಲವಾಗಿ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡೆಯಬೇಕಾಯಿತು ಎಂದು ಅವರು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಇದೇ ರೀತಿಯ ಜನಪರ ನಿರ್ಧಾರಗಳನ್ನು ಮುಂದುವರೆಸಬೇಕು ಎಂದು ಕೆ.ಟಿ. ಗಂಗಾಧರ್ ಆಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಫೋಕಸ್, ತುಮಕೂರು.